ನಮಸ್ಕಾರ ಎಲ್ರಿಗೂ. ICC ಮೆನ್ಸ್ T20 ವರ್ಲ್ಡ್ ಕಪ್ನ ಎರಡನೇ ಮ್ಯಾಚ್ ಹೈಲೈಟ್ಗೆ ಸ್ವಾಗತ. ಇವತ್ತು ಎರಡನೇ ಮ್ಯಾಚು ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲೆಂಡ್ ಇತ್ತು. ಇದು ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿತ್ತು. ಸ್ಕಾಟ್ಲೆಂಡ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಸ್ಟ್ ಇಂಡೀಸ್ ಅವರು 20 ಓವರ್ಗಳಲ್ಲಿ 182 ರನ್ ಹೊಡೆದ್ರು, 5 ವಿಕೆಟ್ ಕಳ್ಕೊಂಡು. ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ಸ್ಲೋ ಆಗಿತ್ತು. ಬ್ರೆಂಡಮ್ ಕಿಂಗ್ ಅವರು 30 ಬಾಲಿಗೆ 35 ಹೊಡೆದ್ರು. ಶೈ ಹೋಪ್ ಅವರು 22 ಬಾಲಿಗೆ 19 ರನ್ ಹೊಡೆದು ಹೊಟ್ಟರು. ಆದರೆ ನೆಕ್ಸ್ಟ್ ಬಂದ ಹೆಟ್ಮೇಯರ್ ಅವರು 36 ಬಾಲಿಗೆ 64 ಹೊಡೆದ್ರು. ಈ ಒಂದು ಆಟಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ನೆಕ್ಸ್ಟ್ ಬಂದ ರೋಹನ್ ಪವಲ್ 24, ಹಾಗೆ ರುದರ್ಫೋರ್ಡ್ ಅವರು 26 ರನ್ ಹೊಡೆದು ಒಂದು ಒಳ್ಳೆ ಸ್ಕೋರ್ ಗಳಿಸಲು ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಕ್ರೂನ್ ಅವರು 2 ವಿಕೆಟ್ ಕೂಡ ಪಡ್ಕೊಂಡ್ರು. ಈ ಚೇಸಿಂಗ್ ಬಂದಿದ್ದ ಸ್ಕಾಟ್ಲೆಂಡ್ ಅವರು 18.5 ಓವರ್ಗಳಲ್ಲಿ 147 ರನ್ನಿಗೆ ಆಲ್ಔಟ್ ಆಯಿತು. ಓಪನಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಮಿಡ್ಲ್ ಆರ್ಡ್ರಲ್ಲಿ ಬ್ರೆಂಟನ್ ಅವರು ಕ್ಯಾಪ್ಟನ್ 42 ರನ್ ಹೊಡೆದ್ರು. ಹಾಗೆ ಟಾಮ್ ಬ್ರೂಸ್ ಅವರು 35. ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ರು, ಸ್ವಲ್ಪ ಗೆಲ್ಲೋ ಚಾನ್ಸ್ ಕಡೆ ಇತ್ತು. ಆದರೆ ನೆಕ್ಸ್ಟ್ ಬಂದ ರೊಮೇರಿಯೋ ಶೆಪರ್ಡ್ ಅವರು ಒಂದೇ ಓವರಲ್ಲಿ 4 ವಿಕೆಟ್ ತೊಗೊಂಡ್ರು. ಅದರಲ್ಲಿ ಒಂದು ಹ್ಯಾಟ್ರಿಕ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ 3 ಓವರಲ್ಲಿ 20 ರನ್ ಬಿಟ್ಕೊಟ್ಟು 5 ವಿಕೆಟ್ ತೊಗೊಂಡ್ರು. ಇನ್ನು ಜೇಸನ್ ಹೋಲ್ಡರ್ ಅವರು 3 ವಿಕೆಟ್ ತೊಗೊಂಡ್ರು. ಓವರಾಲಾಗಿ ವೆಸ್ಟ್ ಇಂಡೀಸ್ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಈ ಮ್ಯಾಚ್ನ ವಿನ್ ಆದರು ಅಂತ ಹೇಳ್ಬೋದು. ಇನ್ನು 2 ಪಾಯಿಂಟ್ಸ್ ಕೂಡ ಗಳಿಸ್ಕೊಂಡ್ರು ಅಂತ ಹೇಳ್ಬೋದು. ಇಷ್ಟು ಈ ಮ್ಯಾಚ್ನ ಒಂದು ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.